ರಾಮಚಂದ್ರ ಗೋಪಾಲ್ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಈ ವರ್ಷದ ಒಂದು ವಾತಾವರಣ ಮತ್ತು ಮಳೆಯ ಒಂದು ಪರಿಸ್ಥಿತಿ ನೋಡಿದರೆ ಜೇನು ಕೃಷಿಗೆ ಪೂರಕವಾಗಿದೆಯೋ ಅಥವಾ ತೊಂದರೆ ಆಗ್ತಾ ಇದೆಯೋ ಹೇಗೆ? ಈ ವರ್ಷ ನಮ್ಮ ಯಲ್ಲಾಪುರ ಭಾಗದಲ್ಲಿ ಜೇನಿಗೆ ಒಂದು ಉತ್ತಮವಾದ ವಾತಾವರಣ ಇದೆ. ಯಾಕಂತಂದರೆ ಉತ್ತಮವಾದ ಹೂವು ಬಿಟ್ಟದೆ ಮತ್ತು ಜೇನುತುಪ್ಪ ಪ್ರತಿ ವರ್ಷ 650 ರೂಪಾಯಿ ಒಂದು kg ಇರ್ತಿತ್ತು, ಈಗ 550ಕ್ಕೆ ಸಿಗ್ತಾ ಇದೆ ಗ್ರಾಹಕರಿಗೆ. ಹಾಗಾಗಿ ಈ ವರ್ಷಂದು ಜೇನುತುಪ್ಪದ ಉತ್ಪನ್ನ ಬಹಳ ಆದದ್ರಿಂದ ಜೇನಿಗೂ ಒಂದು ಒಳ್ಳೆಯ ವಾತಾವರಣ ಸಿಕ್ಕಿದೆ. ಈಗ ವೈಜ್ಞಾನಿಕ ಜೇನು ಕೃಷಿ ಅಂದರೆ ಏನು ಹಾಗೂ ಅದರ ಒಂದು ಮುಖ್ಯ ವಿಚಾರಗಳು ಏನೇನು? ವೈಜ್ಞಾನಿಕವಾದ ಜೇನು ಕೃಷಿ ಅಂದರೆ ಈಗ ಹಿಂದೆ ನೋಡಿ ಕಪ್ಪು ಬಣ್ಣದ ಜೇನು ಇರ್ತಿತ್ತು, ಅದು ಸಾಕು ಜೇನು ಬಿಡಿ. ಆ ಜೇನನ್ನು ನಾವು ಒಂದು ಮರದ ಹೊಟ್ಟೆ ಅಥವಾ ಬೈನೆ ಮರದ ಒಣ ಬರ್ಗು ಮತ್ತು ತೆಂಗಿನ ಮರದ್ದು ಇದರದ್ದು ಸಾಕ್ತಿದ್ವಿ. ಈಗ ಅದು ಪೆಟ್ಟಿಗೆ ಜೇನಾಯಿತು. ಅದನ್ನು ಮತ್ತೆ ಡಿವೈಡ್ ಮಾಡೋದು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಡಿವೈಡ್ ಬರ್ತದೆ. ಅದಕ್ಕೆ ಪೆಟ್ಟಿಗೆ ಜೇನು ಶುರುವಾದಾಗಿಂದ 1ಕ್ಕೆ 2, 2ಕ್ಕೆ 4, 4ಕ್ಕೆ 8 ಹಿಂಗೆ ಮಾಡಲಿಕ್ಕೆ ಹೋಗ್ತಾ ಇರುವಂಥ ಅವಕಾಶ ಇದೆ. ಈಗ ಹಿಂದೆ ಅಂದರೆ ಅದು ಮರನ ಬರ್ಗ್ನಲ್ಲಿ ಇರೋದ್ರಿಂದ ಈಗ ಏಪ್ರಿಲ್ ಮೇದಲ್ಲಿ ಜೇನು ಒಂದು ಸಲ ತೆಗೆದ್ರೆ ಮುಂದಿನ ವರ್ಷ ಜನವರಿ ಫೆಬ್ರವರಿಗೆ ಬರ್ತಿದ್ದು. ಹಾಗಾಗಿ ವೈಜ್ಞಾನಿಕವಾದ ಹೆಜ್ಜೆನು ಕೊಯ್ಲು ಅಂತಂದರೆ ಅದು ಅರಸಿನ ಬಣ್ಣದ ಜೇನು. ಅದನ್ನು ನಾವು ಜೇನು ತುಪ್ಪದ ಭಾಗವನ್ನು ಮಾತ್ರ ತೆಗಿಬೇಕು, ಆ ಮರಿ ಭಾಗ ಅಲ್ಲೇ ಬಿಡಬೇಕು. ಇದಕ್ಕೆ ವೈಜ್ಞಾನಿಕವಾದ ಕೊಯ್ಲು ಮಾಡೋದು. ಈಗ ಸಾಮಾನ್ಯವಾಗಿ ಜೇನು ಅಂದ ತಕ್ಷಣ ಹೆಚ್ಚಾಗಿ ನಾವು ಗಮನಕ್ಕೆ ಕೊಡುವಂಥದ್ದು ಪೆಟ್ಟಿಗೆ ಜೇನು ಅಥವಾ ತುಡುವೆ ಜೇನು. ಇದರ ಹೊರತಾಗಿ ಈ ಮಿಶ್ರಿ ಜೇನು ಅಥವಾ ಮುಜಂಟಿ ಜೇನು ಎನ್ನುವಂಥದ್ದು, ಜೊತೆಗೆ ಹೆಜ್ಜೇನು, ಇವೆರಡೂ ಕೂಡ ಲಭ್ಯ ಇದೆ. ಈ ಮಿಶ್ರಿ ಜೇನಿನ ಬಗ್ಗೆ ಸ್ವಲ್ಪ ಮಾತನಾಡುವ. ಇದರ ವಿಶೇಷತೆ ಏನು? ಇದು ಎಲ್ಲಿ ಗೂಡು ಕಟ್ಟುತ್ತದೆ? ಇದನ್ನು ಸಾಕುವುದು ಅಂದರೆ ಹೇಗೆ? ಮಿಶ್ರಿ ಜೇನು ಅಂತಂದರೆ ಸೇತುವೆಗೆ, ಮಣ್ಣಿನ ಗೋಡೆಗೆ ಗೂಡು ಕಟ್ತದೆ, ಮಣ್ಣಿನ ಹುತ್ತದಲ್ಲೂ ಗೂಡು ಕಟ್ತದೆ. ಅದನ್ನು ತಂದು ಬೈನೆ ಮರದ್ದು ಬರ್ಗು ಅಥವಾ ಬಿದಿರುಗಳದ ಬರ್ಗು ಅಥವಾ ಕೊಡ ಅದರಲ್ಲಿ ಸಾಕಬಹುದು. PVC ಪೈಪ್ನಲ್ಲೂ ಆಗ್ತದೆ, ಹಿಂದೆ ಆಗ್ತದೆ, ರಟ್ನ ಬಾಕ್ಸ್ನಲ್ಲೂ ಆಗ್ತದೆ. ಆಗೋದಿಲ್ಲ ಅಂತಲ್ಲ. ಅದು ಒಂದು ಸಲ ತುಪ್ಪ ಮಾಡಿದ ನಂತರ ಅವರು ಕುಡಿಯೋದಿಲ್ಲ, ತುಪ್ಪ ಅಲ್ಲೇ ಇರ್ತದೆ. ಆ ತುಪ್ಪ ಅತಿ ಚಿಕ್ಕ ಹೂಗುಗಳಿಗೆ ಹೋಗಿ ಪರಾಗಸ್ಪರ್ಶ ಮಾಡುವುದರಿಂದ ಔಷಧಿಗೆ ಅತ್ಯುತ್ತಮವಾದ ತುಪ್ಪ ಅಂತ ಅನಿಸ್ತಾ ಇದೆ ಅದು. ಮತ್ತೆ ಮ್ಯಾಗಿಂದ 1 kg ತುಪ್ಪಕ್ಕೆ ಸಾಧಾರಣ 2-2.5 ಸಾವಿರ ರೂಪಾಯಿ ರೇಟ್ ಇದೆ ಅದಕ್ಕೆ. ಅಂದರೆ ಜೇನುತುಪ್ಪದಲ್ಲಿ ಔಷಧಿ ಗುಣ, ಆಹಾರ ಗುಣ, ಸೌಂದರ್ಯವರ್ಧಕ ಗುಣ ಎಲ್ಲ ಇದೆ. ಅದರಲ್ಲಿ ಈ ಮಿಶ್ರಿ ಜೇನಿಗೆ ಎಲ್ಲದಕ್ಕಿಂತ ಹೆಚ್ಚು ಶಕ್ತಿ ಇದೆ. ಹಾಗಾಗಿ ಅತಿ ಚಿಕ್ಕ ಹೂವಿನ ಪರಾಗಸ್ಪರ್ಶ, ಅನೇಕ ಹೂವಿನ ಪರಾಗಸ್ಪರ್ಶ ಮಾಡಿ ಅತಿ ಚಿಕ್ಕ ಜೇನು ಹುಳ ಆದರೂ ಅತಿ ದೊಡ್ಡ ಕೆಲಸ ಮಾಡುವುದರಿಂದ ಇದು ಉತ್ತಮವಾದಂಥ ಜೇನುತುಪ್ಪ. ಇದನ್ನು ಸಾಕುವುದು ಕೂಡ ತುಂಬ ಸುಲಭ. ಒಂದು ಸಲ ತಂದು ನಾವು PVC ಪೈಪ ಬಿದಿರುಗಳದ ಯಾವುದೋ ಇದರಲ್ಲಿ ಹಾಕಿದ್ರೂ ಅದು ಓಡಿ ಹೋಗೋದಿಲ್ಲ. 25 ವರ್ಷ, 30 ವರ್ಷ, 50 ವರ್ಷದಿಂದನೂ ಒಂದೇ ಕಡೆ ಇದ್ದದ್ದು ದಾಖಲೆ ಉಂಟು. ಹಾಗಾಗಿ ಈ ಮಿಶ್ರಿ ಜೇನನ್ನು ಸಾಕುವುದು ತುಂಬ ಸರಳ, ಸುಲಭ ಮತ್ತು ಅವರು ಕಚ್ಚುವುದಿಲ್ಲ, ಚುಚ್ಚುತ್ತದೆ. ಹಾಗಾಗಿ ದೇಹಕ್ಕೂ ಅಪಾಯ ಇಲ್ಲ. ಇದು ಯಾರು ವೃದ್ಧರು ಸಹಿತ ಸಾಕಬಹುದು, ಮಕ್ಕಳು ಸಾಕಬಹುದು, ಎಲ್ಲರೂ ಸಾಕಬಹುದು. ಆಮೇಲೆ ಈಗ ಈ ಮಿಶ್ರಿ ಹುಳಗಳು ಅಥವಾ ಕುಣುಪಗಳು ಎಲ್ಲಿ ಸಿಗ್ತವೆ, ಅದನ್ನು ಸಂಗ್ರಹಿಸುವುದೆಲ್ಲ ಹೇಗೆ? ಮಿಶ್ರಿ ಸಾಧಾರಣವಾಗಿ ಒಣ ಮರದ ಹೊಟ್ಟೆಯಲ್ಲಿ ಅಥವಾ ಮಣ್ಣಿನ ಹುತ್ತದಲ್ಲಿ ಅಥವಾ ಹಿಂದೆ ಮಣ್ಣಿನ ಗೋಡೆಗಳಿರ್ತಿತ್ತು. ಒಂದೊಂದು ಗೋಡೆಗೆ 2, 3, 4 ಇರ್ತಿತ್ತು. ಅದನ್ನೆಲ್ಲ ತೆಗೆದು ಈಗ ಕೆಲವು ಮಂದಿ ಮರದ ಪೆಟ್ಟಿಗೆ ಮಾಡಿ ಎಲ್ಲ ಸಾಕ್ತಾ ಇದ್ದಾರೆ. ಅಂತಹ ಕಾಡಿನಲ್ಲಿ ಸಿಕ್ಕಿದ್ರು ಒಳ್ಳೆಯದು. ಅಥವಾ ಜೇನು ಸಾಕಾಣಿಕೆದಾರ ಹತ್ರ ಹೋಗಿ ಅದನ್ನು ಖರೀದಿ ಮಾಡಿ ತಗೊಂಬಂದರೆ 1-2 ಪೆಟ್ಟಿಗೆ ಖರೀದಿ ಮಾಡಿದರೆ ಕಡೆಗೆ ಅದನ್ನು ವೃದ್ಧಿ ಮಾಡಲಿಕ್ಕಾಗ್ತಾ ಇದೆ. ಅದು ಮಿಶ್ರಿ ಜೇನು ಸಾಕವರು ಇದ್ದಾರೆ ಅಲ್ಲಲ್ಲಿ, ಅವ್ರ ಹತ್ರ ಹೋಗಿ ತಗೊಂಡ್ಬರ್ಬೇಕು. ಒಂದು ಸಾರಿ ಇಟ್ಕೊಂಡ್ರೆ ಅದನ್ನು ಮತ್ತೆ ಪಾಲು ಮಾಡಿ ಕೂಡ ನಾವು ಬಳಕೆ ಮಾಡ್ಕೊ. ಹೌದು, ಸಾಧಾರಣವಾಗಿ ಒಂದು ಸಲ ನೀವು ಮಿಶ್ರಿ ಜೇನು ಸಾಕಾಣಿಕೆದಾರರ ಹತ್ರ ತನ್ನಿ ಅಥವಾ ಮಣ್ಣಿನ ಹುತ್ತ, ಮಣ್ಣಿನ ಗೋಡೆ ಎಲ್ಲೇ ತನ್ನಿ. ಅದನ್ನು ಒಂದು ಸಲ ಸಾಕಿದ ನಂತರ ಅದು ಸಾಧಾರಣ 20, 30, 40, 50 ವರ್ಷ ಒಂದು ಕಡೆ ಇರ್ತದೆ. ಮತ್ತು ಅದನ್ನು ಡಿವೈಡ್ ಮಾಡಬೇಕು. ಆ ಡಿವೈಡ್ ಮಾಡಿದರೆ 1ಕ್ಕೆ 2, 2ಕ್ಕೆ 4 ಅಂದರೆ ಹೂವು ಮತ್ತು ನೀರಿನ ಅನುಗುಣವಾಗಿ ಅವು ಜೇನು ವೃದ್ಧಿ ಆಗ್ತದೆ, ಮಿಶ್ರಿ ಜೇನು. ಆಮೇಲೆ ಈಗ ಏರಿಯಿಂದ ಜೇನನ್ನು ಪ್ರತ್ಯೇಕ ಮಾಡೋದು ಹೇಗೆ ಹೇಳೋದು? ಈಗ ಅದರ ಗುಂಪಲ್ಲಿ ಮೊಟ್ಟೆ ಇರ್ತದೆ ಮತ್ತು ಮರಿ ಹುಳಗಳಿರ್ತವೆ, ಇವುಗಳನ್ನೆಲ್ಲ ಪ್ರತ್ಯೇಕ ಮಾಡೋದು ಹೇಗೆ ಜೇನನ್ನು? ಮಿಶ್ರಿ ಜೇನದಲ್ಲಿ ತುಪ್ಪದ ಒಂದು ಇದು ಪ್ರತ್ಯೇಕವಾಗಿ ಒಂದು ಥರದ ಗೋಲಾಕಾರವಾಗಿ ಇರ್ತದೆ. ಅದು ಅದರೊಳಗೆ ಕೆಲವು ಕಡೆ ಮರಿ ಭಾಗನೂ ಇರ್ತದೆ. ಅದು ಎಲ್ಲ ಒಂಥರದ ಟಿಮ್ ಇದ್ದಂಗೆ ಮರಿ ಬೇರೆ ಇರ್ತದೆ. ಅದು ಜೇನು ತೆಗೆಯೋರಿಗೆ ಗೊತ್ತಾಗ್ತದೆ. ನಿಧಾನವಾಗಿ
ಮೇಲ್ಭಾಗದಲ್ಲಿ ಇರ್ತದೆ. ಹಾಂ ಅದನ್ನು ನಿಧಾನವಾಗಿ ತೆಗೆದು ಆ ಜೇನುತುಪ್ಪದ ಭಾಗ ಮಾತ್ರ ತೆಗಿಬೇಕು ಮತ್ತು ಮರಿಗೆಲ್ಲ ಯಾವುದೇ ತೊಂದರೆ ಕೊಡಬಾರದು. ಅಷ್ಟಾದರೆ ಮತ್ತು ಪುನಃ ಅದು ಒಳ್ಳೆಯ ರೀತಿಯಲ್ಲಿ ತುಪ್ಪ ಮಾಡ್ತವೆ. ಸಾಧಾರಣವಾಗಿ ನಾಗರ ಪಂಚಮಿ ಒಳಹೆರ ಆ ಮಿಶ್ರಿ ಜೇನು ತೆಗೆಯುವಂಥ ಸಂದರ್ಭ ಈಗಲೂ ಕೂಡ ಹೂವು ಎಲ್ಲ ಇದ್ದರೆ ತೆಗಿಬಹುದು. ಅದರಲ್ಲಿ ಒಂದು ವಿಶೇಷ ಅಂತಂದರೆ ಆ ಮಿಶ್ರಿ ಯಾವಾಗಲೂ ಆ ಜೇನುತುಪ್ಪ ಒಂದು ಸಲ ಮಾಡಿದ ನಂತರ ಅವರು ಕುಡಿಯೋದಿಲ್ಲ. ಅದು ಮಿಶ್ರಿ ಜೇನಿನ ವಿಶೇಷತೆ. ಕುಡಿಯೋದೇನದು? ಈಗ ಬೇರೆ ಜೇನೆಲ್ಲ ತುಪ್ಪ ಕುಡಿದು ಹಾರಿ ಹೋಗುತ್ತಾರೆ ಗೂಡು ಬಿಟ್ಟು. ಮಿಶ್ರಿ ಜೇನೆಲ್ಲ ಆ ಒಂದು ಅಭ್ಯಾಸ ಇಲ್ಲ. ಅವರು ನಿರಂತರ ದುಡಿಮೆ ಅವರದ್ದು ಮಾಡ್ತಾ 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 ಇರೋದು ತುಪ್ಪ ಮಾಡೋದು ಅಲ್ಲೇ ಇರ್ತದೆ. ಇವರು ದುಡಿತಾ ಇರ್ತಾರೆ. ಅದು ಒಂಥರದ ಅಸಾಧಾರಣ ಕೆಲಸ ಮಿಶ್ರಿ ಜೇನಿಂದ. ಮಳೆಗಾಲದಲ್ಲಿಯೂ ಕೂಡ ಈ ಮುಜಂಟಿ ಜೇನು ಕೆಲಸ ಮಾಡ್ತಾ ಇರ್ತದೆ. ಮಳೆಗಾಲದಲ್ಲೂ ಕೂಡ ಮುಜಂಟಿ ಜೇನು ಕೆಲಸ ಮಾಡ್ತಾ ಇರ್ತದೆ. ಈ ನೋಡಿ ತುಳುವೆ ಜೇನಿಗೆ ಅಥವಾ ಬೇರೆ ಜೇನಿಗೆ ಮುರ್ಜಂಗ್ಳ ಹುಳದ ಭಯ ಇದೆ, ಇದಕ್ಕೆ ಆ ಭಯನೂ ಇಲ್ಲ. ಇದು ಒಂಥರದ ನಿರಂತರ. ಈಗ ನೀವು ಆಫೀಸ್ನಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ಎಲ್ಲೇ ಸಾಕಬಹುದು ಇದನ್ನು. ಇದು ಎಲ್ಲರಿಗೂ ಒಂಥರದ ಕುತೂಹಲಕಾರಿ ಜೇನು ಸಾಕಾಣಿಕೆ ಹೇಳ್ಬಹುದು ಮಿಶ್ರಿ ಜೇನು ಸಾಕಾಣಿಕೆ. ಯಾಕಂತಂದ್ರೆ ಅದು ಕಚ್ಚುವುದಿಲ್ಲ, ಓಡಿ ಹೋಗೋದಿಲ್ಲ, ವೈರಿಗಳ ಭಯ ಇಲ್ಲ. ಆದ್ರೆ ಒಂದು ಅಂತಂದ್ರೆ ಇರುವೆ ಮತ್ತು ಹಲ್ಲಿ ಇದೆಲ್ಲ ಅದ್ರ ಹತ್ರ ಬಾರದ್ದಂಗೆ ಮತ್ತು ಬಿಂದಲ ಮಾಲೆ ಅಂತ ಹೇಳ್ತಾರಲ್ಲ ಅದು ಇಲ್ಲದಂಗೆ ನೋಡ್ಕೊಳ್ಬೇಕು. ಸರ್, ಈಗ ಇನ್ನೊಂದು ಪ್ರಮುಖವಾದಂಥ ವಿಚಾರ ಈ ಹೆಜ್ಜೆನಿಗೆ ಸಂಬಂಧಪಟ್ಟಂಥದ್ದು. ಇದರ ಒಂದು ವಿಶೇಷತೆ ಏನು? ಅದು ಕಾಣುವುದಕ್ಕೆ ಹೇಗಿರ್ತದೆ? ಅದರ ಗೂಡು ಎಲ್ಲೆಲ್ಲಿ ಇರ್ತದೆ? ಹೆಜ್ಜೇನು ಅಂತಂದರೆ ಅತಿ ದೊಡ್ಡ ಎಲ್ಲ ಜೇನಿಗಿಂತ ದೊಡ್ಡದಾದ ಜೇನುಹುಳ. ಇದು ಸಾಧಾರಣವಾಗಿ ದೊಡ್ಡ ದೊಡ್ಡ ಮರ. ಈಗ ನಮ್ಮ ಯಲ್ಲಾಪುರ ತಾಲೂಕಿನಲ್ಲಿ ಒಂದು ಮರಕ್ಕೆ ಸಾಧಾರಣ 50ರಿಂದ 60 ಜೇನು 100 ಜೇನು ಬಂದದ್ದು ಇತ್ತು ಹಿಂದೆ. ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಅತಿ ದೊಡ್ಡ ಮರಕ್ಕೆ ಇರ್ತದೆ, ಸೇತುವೆಗಿರ್ತದೆ, ಪವರ್ ಹೌಸಿಗಿರ್ತದೆ, ಆಣೆಕಟ್ಟಿಗಿರ್ತದೆ, ಮೊಬೈಲ್ ಟವರಿಗಿರ್ತದೆ, ದೊಡ್ಡ ದೊಡ್ಡ ಮನೆ, ಕಲ್ಯಾಣ ಮಂಟಪ, ದೊಡ್ಡ ದೊಡ್ಡ ಬಿಲ್ಡಿಂಗಿಗೆ ಇರ್ತದೆ. ಈ ಬಿಲ್ಡಿಂಗಿಗೆ ಬಂದಂತಹ ಹೆಜ್ಜೆನನ್ನು ಜನ ಏನು ಮಾಡ್ತಾರೆ, ಕಲ್ಲು ಹೊಡೆಯೋದು ಅಥವಾ ಹೊಗೆ ಹಾಕೋದು, ಬೆಂಕಿ ಹಾಕೋದು, ಔಷಧಿ ಹಾಕಿ ಸುಡೋದು ಮಾಡ್ತಾರೆ. ಇದನ್ನು ಯಾರೂ ಮಾಡಬಾರ್ದು. ಎಂತ ಕೇಳಿದ್ರೆ ಸಮಾಜದಲ್ಲಿ ನಮ್ಮದು ಕಳಕಳಿಯ ಮನವಿ. ಜೇನು ಒಮ್ಮೆಲೆ ನಾಶವಾದರೆ ಇಡೀ ಭಾರತದಲ್ಲಿ 4,000 ರೂಪಾಯಿ ಕೋಟಿ 4,000 ಕೋಟಿ ನಷ್ಟ ಅಂತ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಆ ಹೆಜ್ಜೆಯನ್ನು ಸುದ್ದಿಗೆ ಹೋಗದೆ ಹೋದರೆ ಆ ಹೆಜ್ಜೆಯನ್ನು ನಮಗೆ ಏನೂ ಮಾಡೋದಿಲ್ಲ. ಒಮ್ಮೆ ಕಲ್ಲು ಹೊಡೆದ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ಸಿಟ್ಟು ಈ ಹೆಜ್ಜೆನಿಗೆ ಸ್ವಲ್ಪ ಜಾಸ್ತಿ. ಮತ್ತು ಹೆಜ್ಜೆನು ಒಂದೇ ಏರಿಯನ್ನು ಕಟ್ತದೆ. ಆ ಏರಿ ಮೇಲ್ಭಾಗದಲ್ಲಿ ತುಪ್ಪದ ಭಾಗ ಇರ್ತದೆ, ಕೆಳಬದಿಗೆ ಮರಿ ಭಾಗ ಇರ್ತದೆ. ಮರಿ ಭಾಗವನ್ನು ಬಿಟ್ಟು ಮೇಲ್ಬದಿ ತುಪ್ಪದ ಭಾಗ ಒಂದು ತೆಗೆದ್ರೆ ಆ ಹೆಜ್ಜೆನ ಸಂತತಿ ಅಭಿವೃದ್ಧಿನೂ ಆಗ್ತಾ ಹೋಗ್ತದೆ. ಈ ಮರಕ್ಕಿದ್ದು ಇರಲಿ, ಬಿಲ್ಡಿಂಗಿಂಗ್ ಇರಲಿ, ಎಲ್ಲೇ ಇರಲಿ, ಜೇನನ್ನು ಮೇಲ್ಭಾಗದ ತುಪ್ಪದ ಭಾಗ ಮಾತ್ರ ತೆಗಿಬೇಕು, ಆ ಮರಿ ಭಾಗ ಹಾಕೇ ಬಿಡಬೇಕು. ಸಾಮಾನ್ಯವಾಗಿ ಈಗ ತುಡೆ ಜೇನು ಅಥವಾ ಪೆಟ್ಟಿಗೆ ಜೇನಿನಲ್ಲಿ ಸಾಲಾಗಿ 1, 7, 8 ಎರಿಗಳನ್ನು ಕಟ್ಟುವುದನ್ನು ನಾವು ನೋಡ್ತೀವಿ. ಆದರೆ ಹೆಜ್ಜೆನಲ್ಲಿ ಹೇಗೆ ಅದರ ಒಂದು ವಿಧಾನ? ಹೆಜ್ಜೇನ ಗುಣ ಒಂದೇ ಏರಿ ಕಟ್ಟುವುದು. ಇವರು 6 ತುಡುವೆ ಜೇನು 6, 7 ಏರಿ ಕಟ್ಟಿದ್ರು ಹೆಜ್ಜೇನು ಒಂದೇ ಏರಿಯಲ್ಲಿ ಅದಕ್ಕಿಂತ ಹೆಚ್ಚು ತುಪ್ಪ ಮಾಡ್ತದೆ. ಮತ್ತು ದೊಡ್ಡದಾಗಿ ಗಾತ್ರದ ಮಾಡ್ತದೆ. ದೊಡ್ಡ ದೊಡ್ಡ ಜೇನು ತುಪ್ಪದ ಗಡ್ಡೆಯನ್ನು ಕಟ್ಟುವುದರಿಂದ ಮಾಡ್ತದೆ. ಮತ್ತು ಹೆಜ್ಜೇನು ಒಂದು ಕಡೆ ಇರುವುದಿಲ್ಲ, ಸಿಟ್ಟಿನ ಸ್ವಭಾವ. ಅದನ್ನು ಸಾಕ್ಲಿಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲ. ಏನು ಸಂರಕ್ಷಣೆ ಮಾಡಬೇಕು, ಹೇಗೆ ಸಂರಕ್ಷಣೆ? ಜೇನು ಹುಳ ಸಾಯಿಸಬಾರ್ದು, ಬೆಂಕಿ ಹಾಕಿ ಸುಡಬಾರ್ದು, ಔಷಧಿ ಹಾಕಿ ಕೊಲ್ಲಬಾರ್ದು. ಹೀಗಾಗಿ ಆ ಜೇನನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ಅದರಿಂದ ಭಾಳ ಜನರಿಗೆ ಈಗ ಕೃಷಿಕರು ಬೆಳೆಯುವಂಥ ಆಹಾರ ಬೆಳೆ ಇರ್ಬೋದು, ಹಣ್ಣಿನ ಬೆಳೆ ಇರ್ಬೋದು, ತೋಟಗಾರಿಕೆ ಬೆಳೆ ಇರಬಹುದು, ಬೇಳೆಕಾಳಿನ ಬೆಳೆ ಇರ್ಬೋದು, ಎಲ್ಲದೂ ಅದರಿಂದ ಜೇನು ಹುಳುಗಳು ಪರಾಗಸ್ಪರ್ಶದಿಂದ ಬೆಳೆ ಉತ್ತಮವಾಗಿ ಬರ್ತದೆ. ಹಾಗಾಗಿ ಜೇನು ರೈತನ ಸ್ನೇಹಿ. ಒಂದು ಎರಡನೇದಾಗ ಔಷಧೀಯ ಅತ್ಯುತ್ತಮವಾದಂಥ ಒಂದು ಜೇನುತುಪ್ಪ ಅದನ್ನು ಬಾಲಕರಿಂದ ಹಿಡಿದು ವೃದ್ಧರಿಗೂ ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಯಾರೇ ಇರಲಿ ಅವ ಜೇನನ್ನು ಒಂದು ಸಂರಕ್ಷಣೆ ಮಾಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಅಂತೇಳಿ ನನ್ನ ಒಂದು ಭಿನ್ನ. ರಾಮಚಂದ್ರ ಭಟ್ ಅವರೀಗ ನೀವು ನವದೆಹಲಿಯ ಭಾರತೀಯ ಜೇನು ಮಂಡಳಿ ಮತ್ತು ಕೈಗಾರಿಕಾ ಇಲಾಖೆಯಿಂದ ಈ ಹೆಜ್ಜೆಯನ್ನು ಕೊಯ್ಲು ಮಾಡುವುದರ ಬಗ್ಗೆ ವಿಶೇಷವಾದಂಥ ಒಂದು ತರಬೇತಿಯನ್ನು ಪಡ್ಕೊಂಡ್ರಿ. ಈ ಹೆಜ್ಜೆಯನ್ನು ಕೊಯ್ಲು ಅಂದರೆ ಏನು, ಅದನ್ನು ಒಂದು ವಿಶೇಷವಾಗಿ ನೀವು ಹೇಗೆ ತರಬೇತಿ ಪಡ್ಕೊಂಡ್ರಿ? ಈಗ ಭಾರತ ಸರ್ಕಾರ ಒಂದು ಸಮೀಕ್ಷೆ ಮಾಡಿ ನಮ್ಮ ಯಲ್ಲಾಪುರ ತಾಲೂಕು ಉತ್ತಮವಾದಂತಹ ಒಂದು ಜೇನು ಪ್ರದೇಶ ಹೇಳಿ ಸಮೀಕ್ಷೆ ಮಾಡಿ ಅದರಲ್ಲಿ ಸಮೀಕ್ಷೆಯಲ್ಲಿ ಬಂತು. ಅದನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರವರಿಗೆ ಕೊಟ್ಟಿದ್ದರು. ಅವರ ಹುಡುಗರನ್ನು ತಂದು ಮತ್ತು ಇಲ್ಲಿ ಕೆಲವು ಜನ ಸಾರ್ವಜನಿಕರಿಗೆ ಅಲ್ಲವ ಜೇನನ್ನು ಮೊದಲು ಕತ್ತದ ಸೂಡಿಯಿಂದ ಬೆಂಕಿ ಹಾಕಿ ತೆಗಿತಿದ್ರು. ಅದು ಹಾಗೆ ಮಾಡಬಾರದು.
ವೈಜ್ಞಾನಿಕವಾಗಿ ಹೆಜ್ಜೆಯನ್ನು ಕೊಯ್ಲು ಅಂದರೆ ಈಗ ನಾವು ಆ ತರಬೇತಿ ಕೊಡುವಾಗ ನಮ್ಗೆ ಸ್ವಲ್ಪ ತ್ರಾಸಾದರೂ ನಾವು ಹಗಲಿಗೆ ಹೆಜ್ಜೆಯನ್ನು ಬಿಡಿಸಿ ತೋರಿಸಿದ್ದೀವಿ. ದೂರಿಂದ ಹೊಗೆ ಹಾಕೋದು, ಆ ನಿಧಾನವಾಗಿ ಆ ಹೆಜ್ಜೆಯನ್ನು ಹುಳುಗಳನ್ನು ಸರಿಸೋದು, ಆಮೇಲೆ ತುಪ್ಪದ ಭಾಗವನ್ನು ಮಾತ್ರ ತೆಗೆಯುವುದು, ಮರಿ ಭಾಗವನ್ನು ಹಾಗೆ ಬಿಡುವುದು. ಇದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಹನಿ ಜೇನು ಹುಳ ಜಾಸ್ತಿ ಹೊಡೆತ ತಿನ್ನಬೇಕಾಗ್ತದೆ. ಸಾಧಾರಣವಾಗಿ ಎಲ್ಲರೂ ರಾತ್ರಿ ಟೈಮ್ದಲ್ಲಿ ಜೇನು ತೆಗಿತಾರೆ. ನಾವು ಆ ತರಬೇತಿ ಕೊಡೋ ಸಂದರ್ಭದಲ್ಲಿ ಜನರಿಗೆಲ್ಲ ಗೊತ್ತಾಗಲಿ ಅಂತ ಹೇಳಿ ನಾವು ಹಗಲಿಗೆ ತೆಗಿತಿದ್ವಿ. ಈ ವೈಜ್ಞಾನಿಕ ಹೆಜ್ಜೆಯನ್ನು ಕೊಯ್ಲು ಅಂದರೆ ಹೆಜ್ಜೆಯನ್ನು ಹಾಳು ಮಾಡದೆ, ಯಾವುದೇ ಅವರಿಗೆ ತೊಂದರೆ ಕೊಡದೆ, ತುಪ್ಪದ ಭಾಗವನ್ನು ಮಾತ್ರ ತೆಗೆದು ಮರಿ ಭಾಗವನ್ನು ಬಿಟ್ಟು ಇದರ ಸಂರಕ್ಷಣೆ ಮಾಡುವುದೇ ಹೆಜ್ಜೇನಿನ ಒಂದು ಸಂರಕ್ಷಣೆಯ ಮುಖ್ಯವಾದ ಉದ್ದೇಶ. ಇದನ್ನು ನಾವು ಬೆಂಗಳೂರು ವಿಶ್ವವಿದ್ಯಾಲಯದವರಿಗೆ 1 ವರ್ಷ ಕಾಲ ತರಬೇತಿ ಕೊಟ್ಟಿದ್ದೀವಿ. 1 ಮರಕ್ಕೆ ಈ ಸಲ 2 ಬಂದರೆ ಮುಂದಕ್ಕೆ 4 ಬಂದರೆ ಅಂದರೆ ಅವರು ಆ ಪದ್ಧತಿಯಲ್ಲೂ ಜೇನು ಹೆಚ್ಚಿಗೆ ಯಾಕೆ ಬರ್ತದೆ ಅಂತೇಳಿ ಅಧ್ಯಯನ ಮಾಡಿದ್ದಾರೆ. ಜೇನು ಸಂರಕ್ಷಣೆ ಮಾಡಿದ್ರೆ ಮಾತ್ರ ಬರ್ತದೆ, ಅಲ್ಲದೆ ಹೋದರೆ ಬರೋದಿಲ್ಲ. ಈಗ ನೋಡಿ, ಎಷ್ಟೋ ಬಿಲ್ಡಿಂಗಿಗೆ ಪ್ರತಿ ವರ್ಷ ಜೇನು ಬರ್ತದೆ, ಎಲ್ಲ ಬಿಲ್ಡಿಂಗಿಗೆ ಬರೋದಿಲ್ಲ. ಅದು ಅಂದರೆ ಸಂರಕ್ಷಣೆ ಮಾಡಬೇಕು, ಹೊಗೆ ಹಾಕಬಾರದು, ಬೆಂಕಿ ಹಾಕಿಸ್ಕೊಳ್ಬಾರದು, ಔಷಧಿ ಹಾಕಿ ಕೊಲ್ಲಬಾರದು. ಹೀಗೆಲ್ಲ ಆಗಿ ಈ ತರಬೇತಿಯನ್ನು ಜೇನು ಸಂರಕ್ಷಣೆಯ ಒಂದು ದೃಷ್ಟಿಯಿಂದ ನಾವು ಆಸಕ್ತಿ ವಹಿಸಿ, ನಾನು ಮತ್ತು ಯಲ್ಲಾಪುರದಲ್ಲಿ ರಾಮ ಮರಾಠೆ ಅಂತಿದ್ದಾರೆ ಹೆಜ್ಜೇನು ತಜ್ಞರು, ಅವರು ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ. ನಾವಿಬ್ಬರು ಸೇರಿ ಅನೇಕ ಜನರಿಗೆ ಇದರ ತರಬೇತಿ ಕೊಡ್ತಾ ಇದ್ದೇವೆ. ಇನ್ನೂ ಕೊಡುವುದು ಭಾಳ ಜನರು ತಯಾರು ಮಾಡಿದ್ದೇವೆ. ಎಲ್ಲರೂ ಕೂಡ ಈ ಕೆಲಸವನ್ನು ಮುಂದುವರೆಸಿ ಮುಂದಿನ ಪೀಳಿಗೆಗೂ ಕೂಡ ಇದನ್ನು ಕಲಿಸಿಕೊಡ್ಬೇಕು. ಈಗ ವೈಜ್ಞಾನಿಕ ಈ ಹೆಜ್ಜೆಯನ್ನು ಕೊಯ್ಲು ತರಬೇತಿ ಅಂದರೆ ಏನೇನು ಕೊಡ್ತೀರಿ, ಅಥವಾ ವಿಧಾನ ಅಂದರೆ ಹೇಗೆ ಅಳವಡಿಸ್ಕೊಳ್ತೀರಿ ನೀವು? ಹೆಜ್ಜೆಯನ್ನು ತೆಗಿಲಿಕ್ಕೆ ನಮಗೆ ಪೂರ್ವ ತಯಾರಿ ಅಂದರೆ ಇಷ್ಟೇ. ನಮಗೆ ಡ್ರೆಸ್ಸು ಬೇಕು, ಪ್ಯಾಂಟು ಶರ್ಟು ಎಲ್ಲ ಸ್ವಲ್ಪ ದಪ್ಪ ಬಟ್ಟೆದು ಬೇಕು, ಫುಲ್ ಕೈ ಶರ್ಟ್ ಬೇಕು, ಮುಖಕ್ಕೆ ಪರದೆ ಬೇಕು, ಎಲ್ಲ ಬೇಕು. ಹಗ್ಗ ಬೇಕು ಮೇಲೆ ಏರಲಿಕ್ಕೆ. ಪ್ರಾರಂಭದಲ್ಲಿ ಟೊಯ್ನ ದಾರದ ಮೂಲಕ ಒಂದು ಗುಂಡು ಹೊಡೆದು ಆ ಹಗ್ಗವನ್ನು ಮರದ ಮೇಲೆ ಹೋಗಿ ಇದು ಮಾಡಿ ಅದಕ್ಕೆ ಹಗ್ಗ ಕಟ್ಟಿ ಜಗ್ತೇವೆ. ಕೆಳಗೆ 1 2 ಜನ 4 ಜನ ಹಗ್ಗ ಜಗ್ಗಿ ನೋಡ್ತೇವೆ ಹರಿದು ಹೋಗ್ತದೆ ಅಂತ. ಅದ್ರ ಮೇಲೆ ಮರ ಜೇನು ತೆಗೆಯೋರು ಏರ್ತಾರೆ. ಅದು ಎಲ್ಲ ಸಣ್ಣ ಕೆಲಸ, ಅದು ಸುದ್ದಿ ಅಲ್ಲ. ಅದು ಜೇನು ತೆಗೆಯೋದು ಅಂದರೆ ಹೆಚ್ಚು ಕಡಿಮೆ ಆದರೆ ಜೀವಕ್ಕೂ ಕುತ್ತು ಬರ್ತದೆ. ಆದರೆ ಹುಷಾರಿಕೆಯಿಂದ ನಾವು ಇದ್ರ ಹಿಂದೆ ಈ ಕೆಲಸ ಮಾಡಿದ್ದೇವೆ. ಇದು ಸಾಧಾರಣ 50-55 ವರ್ಷದಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಜನರ ಸಹಕಾರವೂ ಸಿಕ್ಕಿದೆ, ನಮಗೆ ದೇವರು ಸಹಕಾರ ಮಾಡಿದ್ದಾರೆ. ಇನ್ನು ಯಾರಿಗೂ ಏನು ಜೀವಕ್ಕೆ ಆಗಲಿಲ್ಲ, ಆಗೋದು ಬೇಡ. ಇದನ್ನು ನಾವು ಜನರಿಗೆ ಕಲಿಸಿಕೊಡುವಾಗ ಪೂರ್ವ ತಯಾರಿ ಅಂದರೆ ಬುಟ್ಟಿ, ಅದಕ್ಕೆ ಮೇಣ್ ಕಪಟ ಹಾಕಿ ಆ ಜೇನುತುಪ್ಪ ತೆಗೆಯುವಂಥ ಬುಟ್ಟಿ. ಹೌದು, ಅದು ಹಗ್ಗದ ಮೇಲೆ ಹೌದು, ಮೊದಲೇ ಒಯ್ಯೋದಲ್ಲ. ಪ್ರಾರಂಭದಲ್ಲಿ ಜೇನು ತೆಗೆಯೋರು ಮೇಲೆ ಏರ್ತಾರೆ, ಆಮೇಲೆ ಸ್ವಲ್ಪ ದೂರದಿಂದ ಹೊಗೆ ಹಾಕ್ತಾರೆ. ಆ ಜೇನು ಹುಳುಗಳನ್ನು ನಿಧಾನವಾಗಿ ಸರಿಸಿ ತುಪ್ಪದ ಭಾಗದ ಕೆಳಗಡೆ ಬುಟ್ಟಿ ಇಟ್ಟು ತುಪ್ಪದ ಭಾಗ ಮಾತ್ರ ಕತ್ತರಿಸಿ ತೆಗೆಯೋದು, ಆ ಮರಿ ಭಾಗ ಅಲ್ಲೇ ಇಡೋದು. ಅದು ಆಮೇಲೆ ತುಪ್ಪ ಒಂದು ಸಾವಕಾಶವಾಗಿ ಕೆಳಗೆ ಬಿಡ್ತಾರೆ ಅವರು ಮೇಲೆ ಜೇನು ಕೊಯ್ಯೋರು. ನಾವು ಕಡೆಗೆ ಸ್ವಲ್ಪ ಕೆಳಗಿದ್ದವ್ರು ಹಗ್ಗ ಜಗ್ಗಿ ಹಿಡಿತೀವಿ, ತುಪ್ಪ ತೆಗೆದು ಅದೇ ಹಗ್ಗದ ಮೇಲೆ ಅವ್ರು ಕೆಳಗೆ ಇಳಿತಾರೆ. ಇದು ಒಂದು ಥರ ಯಂತ್ರದ ಕೆಲಸದಂಗೆ ಜೇನು ತೆಗೆಯೋದು. ಹೌದು. ಈ ಹೊಗೆ ಹಿಡಿಯೋದ್ರ ಬಗ್ಗೆ ಹೇಳಿ, ಈಗ ಇದರೊಂದು ಆ ಪ್ರಾಮುಖ್ಯತೆ ಏನು, ಯಾಕಾಗಿ ಇದನ್ನು ಮಾಡಬೇಕು ಮತ್ತು ಚುಚ್ಚುವುದನ್ನು ತಪ್ಪಿಸಬಹುದಾ ಹೇಗೆ ಅಂತ? ಜೇನು ಹುಳುಗಳಿಗೆ ಹೊಗೆ ಹಾಕಿ ತೆಗೆಯೋದು ಭಾಳ ಹಿಂದಿನೂ ಇದ್ದ ಪದ್ಧತಿ. ಅಂದರೆ ಒಂದೊಂದು ಹೆಜ್ಜೆನು ಗೂಡಿಗೆ ಸಿಟ್ಟು ಭಾಳ ಬಂದು ಹೊಡಿತಾರೆ. ಭಾಳಷ್ಟು ಹೊಡೆತ ತಿಂದರೆ ಮನುಷ್ಯನಿಗೆ, ಈಗ ನಾವೆಲ್ಲ ಸಾಧಾರಣ 100 ಗಟ್ಟಲೆ ಹುಳ ಒಂದು ಸಲ ಹೊಡೆತ ತಿಂದು ನೋಡಿದ್ದೇವೆ. ನಮಗೆ ದೇವ್ರ ದಯದಿಂದ ಏನೂ ಆಗಲಿಲ್ಲ. ಆದರೆ ಕೆಲವು ಮಂದಿ ಎಚ್ಚರ ತಪ್ತಾರೆ. ಕೆಲವು ಮಂದಿ ಅದಕ್ಕೆ ಜೇನಿನ ವಿಷ ಮತ್ತು ದವಾಖಾನೆ ಹೋದಾಗ ಅವ್ರು ಯಾವುದೋ ಒಂದು ಇಂಜೆಕ್ಷನ್ ಮಾಡ್ತಾರೆ, ಅದೇನೋ ರಿಯಾಕ್ಷನ್ ಆಗಿ ಸತ್ತೋಗ್ತಾರೆ. ಆದರೆ ಜೇನು ಹುಳ ಹೊಡೆದ್ರೆ ಸಾಯೋದಿಲ್ಲ ಹೇಳೋದಕ್ಕೆ ಈಗ ನಾವು ಸಾಕಷ್ಟು ನಾವೇ ಹೊಡೆತ ತಿಂತ ಒಬ್ಬರು ಬದುಕಿದ್ದೇವೆ. ಈಗ ನಮಗೆ 67 ವರ್ಷ, ಈಗೂ ಕೂಡ ನಾವು ಆ ಜೇನು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಆ ಜೇನು ಹೊಡೆತ ಹಾಕ್ಲಿಕ್ಕೆ ಒಂದು ಕಾರಣ ಅಂತಂದರೆ ಇರುವೆ ಕಚ್ಚಿದರೆ, ಅಲ್ಲಿ ಇರುವೆ ಅಥವಾ ಏನಾದ್ರು ಕಚ್ಚಿದರೆ, ಅಥವಾ ಗಿಡಗ ಅಂತ ಒಂದು ಪಕ್ಷಿ ಉಂಟು, ಅದು ಆ ಜೇನುಗೂಡು ಹಾಳು ಮಾಡಲು ಬಂದರೆ, ಮತ್ತು ಕರಡಿನೂ ಹಾಳು ಮಾಡ್ತವೆ. ಇಂಥ ಸಂದರ್ಭದಲ್ಲಿ ಜೇನು ತೆಗಿಲಿಕ್ಕೆ ಹೋದರೂ ಆವಾಗ ಹೊಡೆತ ಜೋರು ತಿನ್ನಬೇಕಾಗ್ತದೆ. ಹಾಗಾಗಿ ಜೇನು ತೆಗೆಯುವವನಿಗೆ ಸ್ವಲ್ಪ ಹುಷಾರಿಕೆ ಬೇಕು. ಹುಷಾರಿಕೆ ನೋಡಿ ಮೇಲೆ ಮರ ಏರಬೇಕು ಅವ. ಅಷ್ಟಾದರೆ ಹೇಗೆ ಮರ ಏರಿದಾನೋ ಹಾಗೆ ಕೆಳಗೆ ಬರ್ತಾನೆ. ಅಲ್ಲದೆ ಹೋದರೆ ಒಂದಕ್ಕೆ ಎರಡಾಗಿ ಸಂಭವ ಆಗುವಂಥ ಸಾಧ್ಯತೆ ಇರ್ತದೆ. ಈಗ ಜೇನನ್ನು ಕೊಯ್ಲು ಮಾಡುವಂಥದ್ದು ಹಗಲು ಹೊತ್ತಿನಲ್ಲೂ ಅಥವಾ ಕತ್ಲೆ ಆದಮೇಲೆ?
ಜೇನನ್ನು ಸಾಧಾರಣವಾಗಿ ತರಬೇತಿಗೆ ಮಾತ್ರ ನಾವು ಹಗಲು ತೋರಿಸಬಹುದು 1 2. ಈಗ ಒಂದೇ ಗಿಡಕ್ಕೆ ರಾಶಿ ಜೇನಿದ್ದಾರೆ ಅಂತಂದರೆ ಅದನ್ನು ರಾತ್ರಿ ಟೈಮ್ದಲ್ಲೇ ಹೆಜ್ಜೆನನ್ನು ಕೊಯ್ಲು ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ಒಂದು ಜೇನು ತೆಗಿತಾ ಇದ್ದಾಗ ಮತ್ತೊಂದು ಜೇನು ಕಟ್ಲಿಕ್ಕೆ ಬರ್ತದೆ. ಹಾಗಾಗಿ ನಿಧಾನವಾಗಿ ಮರ ಏರಿ ಪ್ರಾರಂಭದಲ್ಲಿ ಇಂದ 10 ಜೇನಿದ್ರೆ 2-3 ಜೇನು ಹುಳ ಒಂದೇ ಸಲ ಕೆಳಗೆ ದೂರಿಂದ ಹೊಗೆ ಹಾಕಿ ಆ ಹುಳ ಕೆಳಗೆ ಇಳಿಸ್ಬೇಕಾಗ್ತದೆ. ಅದನ್ನು ಜೇನು ಕೊಯ್ಯೋರಿಗೆ ಗೊತ್ತಿರ್ತದೆ, ಅದು ನಾವು ಹೇಳಿರ್ತೀವಿ ಹಿಂಗೆ ಮಾಡಿ ಅಂತ. ಆ ಹುಳ ಇಳಿಸಿ ಆದ ನಂತರ ಮುಂದೆ ಜೇನು ಕೊಯ್ಲು ಮಾಡಬೇಕಾಗ್ತದೆ. ಈಗ ಜೇನು ಹುಳಗಳು ಹಾರಿ ಹೋಗ್ತಾವೋ ಅಥವಾ ಎಲ್ಲಿ ಬರ್ತವೆ? ರಾತ್ರಿ ಸಂದರ್ಭದಲ್ಲಿ ಜೇನು ಗೂಡಿನಿಂದ ಸ್ವಲ್ಪ ದೂರದಿಂದ ಹೊಗೆ ಹಾಕಿದಾಗ ಸಣ್ಣ ಸಣ್ಣ ಕತ್ತದ ಕಿಡಿ ಕೆಳಗೆ ಇಳಿತದೆ. ಅದು ಗಾಳಿ ಆ ಬದಿಗೆ ಬಂತೋ ಹೋಯ್ತೋ ಆ ಬದಿಗೆ ಕಿಡಿ ಹೋಗ್ತದೆ. ಆ ಕಿಡಿಗೆ ಅವರು ಹಾರಿ ಹೋಗ್ತಾರೆ. ಹಾರಿ ಹೋಗುದೇ ಹಾರಿ ಹೋಗ್ತದೆ. ಬೇರೆ ಎಲ್ಲರೂ ಕೂಡ್ತಾವ ಮತ್ತೆ? ಮಧ್ಯದಲ್ಲಿ ಎಲ್ಲಾದರೂ ಬಳ್ಳಿ ಅಥವಾ ಮರದ ಹೆಣೆ ಇದು ಸಿಕ್ಕಿದ್ರೆ ಎಲ್ಲ ಕುಳಿತದೆ. ಹೌದೌದು. ಆ ದಿವಸಕ್ಕೆ ಅಲ್ಲಿ ಕೂತ್ಕೊಳ್ತವೆ. ಮರುದಿವಸ ಅಲ್ಲ, ರಾತ್ರಿ ಬೆಳಗ್ಗೆ ಆಗೋದ್ರೊಳಗೆ ಮತ್ತೆ ಪುನಃ ತನ್ನ ಜಾಗಕ್ಕೆ ಅದು ಬರ್ತದೆ. ಹೌದು, ಹಿಂಗಿದೆ ಈ ಹೆಜ್ಜೇನು ಅಂತಂದರೆ. ಇದಕ್ಕೆ ಸಿಟ್ಟಿನ ಸ್ವಭಾವ ಒಂದು ಕಡೆ ಉಳಿಲಿದಿಲ್ಲ. ಹಾಗಾಗಿ ಇದನ್ನು ಸಂರಕ್ಷಣೆ ಮಾಡಬೇಕು ಎಲ್ಲರೂ ಸೇರಿ. ಆಮೇಲೆ ಈಗ ಅನುಸರಿಸ್ತಾ ಇರುವಂತಹ ವಿಧಾನದಲ್ಲಿ ಏನಾದರೂ ತೊಂದರೆಗಳಿವೆಯೋ ಅಥವಾ ಅದರಲ್ಲಿ ಏನಾದರೂ ಸುಧಾರಣೆ ಆಗಬೇಕಾಗಿದೆಯಾ? ಈಗ ಅಂತಂದರೆ ಕೆಲವು ಮಂದಿ ಏನು ಮಾಡ್ತಾರೆ ಅಂದರೆ ಹೆಜ್ಜೆನನ್ನು ದೊಡ್ಡ ದೊಡ್ಡ ಪೇಟೆ ಶಹರದಲ್ಲಿ ಮನೆಗೆ ಬಂದದ್ದು ಇದು ಅವರಿಗೆ ಕೆಲವು ಮಂದಿ ಗೊತ್ತಿಲ್ಲ. ಇನ್ನು ನಾವು ಜೇನು ಕೊಯ್ಲು ಮಾಡ್ತೇವೆ, ಸುಸ್ಥಿರ ಅದರ ಸಂರಕ್ಷಣೆ ಮಾಡ್ತೇವೆ ಹೇಳಿ ಒಂದೊಂದೊಂದು ಕಡೆ ಬೆಂಕಿ ಹಾಕಿ ಸುಡಿದು ಔಷಧಿ ಹೊಡೆದು ಕೊಲ್ತಾ ಇದ್ದಾರೆ. ಆದರೆ ಅದು ಮಾಡಬಾರ್ದು. ಇದಕ್ಕೆ ನಮ್ಮದು ದೂರದರ್ಶನ ಇರ್ಬೋದು, ಆಕಾಶವಾಣಿ ಇರಬಹುದು, ಪತ್ರಿಕೆ ಇರ್ಬೋದು, ಇವರೆಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಮಾಡಬೇಕು ಇನ್ನೂ ಹೆಚ್ಚು ರೀತಿಯಲ್ಲಿ ಹೆಚ್ಚೆಚ್ಚು ಜೇನು ಸಂರಕ್ಷಣೆ ಆಗಬೇಕು. ನಮ್ಮದು ಒಂದು ಭಾರತ ಸಮೃದ್ಧ ಒಂದು ಕೃಷಿ ನಾಡಾಗಿ ಬೆಳೆದು ಭಾರತಕ್ಕೆ ವಿಶ್ವಗುರು ಆಗಬೇಕು. ಅದು ಜೇನಿಂದ ಮಾತ್ರ ಸಾಧ್ಯ, ಉತ್ತಮವಾದ ರೈತರಿಂದ ಮಾತ್ರ ಸಾಧ್ಯ. ಆಮೇಲೆ ಈಗ ಜೇನು ಅಂದರೆ ಜೇನು ಕೊಯ್ಲು ಮಾಡುವಂಥದ್ರ ಬಗ್ಗೆ ನೀವು ತರಬೇತಿಯನ್ನು ಕೂಡ ಕೊಟ್ಟಿದ್ರಿ. ಈ ಅನುಭವದ ಬಗ್ಗೆ ಹೇಳಿ. ಜೇನು ಕೊಯ್ಲು ಅಂತಂದರೆ ಜೇನು ಕೊಯ್ಲು ತರಬೇತಿ ಕೊಡುವುದರಿಂದ ಒಂದೊಂದು ಮರಕ್ಕೆ ಎಷ್ಟೋ ಜೇನು ಬರ್ತದಲ್ಲ, ಅದು ಹಾಳು ಮಾಡಿದರೆ ಮುಂದೆ ನೋಡಿ ಜೇನು ಬರೋದಿಲ್ಲ. ಹಾಗಾಗಿ ಆ ಜೇನು ಸಂತತಿ ವೃದ್ಧಿಯಾಗ್ತಾನೂ ಹೋಗ್ತಾ ಇದೆ. ಇನ್ನು ಜೇನುತುಪ್ಪ ಸಹ ಉತ್ಪನ್ನ ನೋಡಿದಾಗ ಈಗ ಸಾಧಾರಣವಾಗಿ ಈ ವರ್ಷ ಯಲ್ಲಾಪುರದಲ್ಲಿ ಜೇನುತುಪ್ಪದ ಉತ್ಪನ್ನ ತುಂಬ ಆಗಿದೆ. ಹೀಗಾಗಿ ಇದು ಒಂಥರದ ಉತ್ಪನ್ನ ದೃಷ್ಟಿಯಿಂದನೂ ಸಂತಸದ ವಿಷಯ. ಮತ್ತು ರೈತರಿಗೂ ಕೂಡ ಅವರು ಬೆಳೆಯುವಂತಹ ಎಲ್ಲ ಬೆಳೆಗೂ ಒಳ್ಳೆಯ ವಿಷಯ. ಹಾಗಾಗಿ ಜೇನನ್ನು ಸಂರಕ್ಷಣೆ ಮಾಡೋದನ್ನು ನಾವು ಪ್ರತ್ಯಕ್ಷ ಲಾಭನೂ ಕಂಡಿದ್ದೇವೆ, ಪರೋಕ್ಷ ಲಾಭನೂ ಕಂಡಿದ್ದೇವೆ. ಈಗ ಸರಾಸರಿ ಜೇನು ಎಷ್ಟು ಉತ್ಪಾದನೆ ಆಗ್ತಾ ಇದೆ ಅಂದರೆ ಈ ಹೆಜ್ಜೇನು ಒಂದು ಏರಿಯಿಂದ ಎಷ್ಟು ಜೇನು ಸಿಗಬಹುದು? ಈಗ ನೀವು ಹೆಜ್ಜೇನು ಬಗ್ಗೆ ಪ್ರಶ್ನೆಯನ್ನು ಇಟ್ಟಾಗ ಒಂದು ಜೇನಿನಿಂದ ಎಷ್ಟು ಹೆಜ್ಜೇನು ತುಪ್ಪ ಸಿಗ್ಬೋದು ಅಂತ ಹೇಳಿದ್ರೆ ಮುಖ್ಯವಾಗಿ ಹೂವು ಮತ್ತು ನೀರಿಗೆ ಅನುಗುಣವಾಗಿ. ಅಂದರೆ ನೀರು ಸಾಮಾನ್ಯವಾಗಿ ಈ ವರ್ಷ ಇದೆ, ಹೂವು ಚೆನ್ನಾಗಿ ಆಗಿದೆ. ಸಾಮಾನ್ಯವಾಗಿ ಒಂದು ಡಬ್ಬಿ ಅಂದರೆ 22 kg ಏನೋ ಇರ್ತದೆ. ಆ ಪದ್ಧತಿಯಲ್ಲಿ ಒಂದು ಡಬ್ಬಿ 1.5 ಡಬ್ಬಿ ತುಪ್ಪ ಹಿಂದೆ ನಾವು ತೆಗಿತಿದ್ವಿ. ಈಗ ಹೆಚ್ಚು ಕಮ್ಮಿ 22 kg ಅದು ಒಂದು ಸಾರಿ ತೆಗಿಬಹುದು. ಅದು ಸಾಧಾರಣವಾಗಿ ಆ ಜೇನು ಬಂದು ಸಾಧಾರಣ 2-3 ತಿಂಗಳು ಆಗಿರಬೇಕು ಆ ಗಿಡಗಳಿಗೆ. ಆವಾಗ ಅಷ್ಟು ತೆಗಿಲಿಕ್ಕೆ ಸಾಧ್ಯ ಇದೆ. ಇನ್ನು ಕಡಿಮೆನೂ ಇರ್ತದೆ ಒಂದೊಂದು ಜೇನಿಗೆ, ಅದು ಹೇಳಲಿಕ್ಕೆ ಬರೋದಿಲ್ಲ. ಅಂತೂ ಜೇನು ಸಮೃದ್ಧಿ ಇದೆ ಈ ಸಲ, ತೊಂದರೆ ಇಲ್ಲ. ಆಮೇಲೆ ಈಗ ಈ ಹೆಜ್ಜೇನಿಗೆ ಬೇಡಿಕೆ ಹೇಗಿದೆ ಮತ್ತು ಅದರ ಒಂದು ಗುಣಮಟ್ಟ ಎಲ್ಲ ಹೇಗಿರ್ತದೆ? ಔಷಧೀಯವಾಗಿ ಬಳಕೆ ಮಾಡ್ಬೋದು ಅಥವಾ ಆಹಾರವಾಗಿ ಉಪಯೋಗಿಸಬೇಕಾ? ಹೆಜ್ಜೇನು ತುಪ್ಪವನ್ನು ಔಷಧಿ, ಆಹಾರ ಮತ್ತು ಸೌಂದರ್ಯವರ್ಧಕ 3 ಗುಣಗಳಿಗೆ ಉಪಯೋಗಿಸಬಹುದು. ಈ ಸಾಕದ ತುಳುವೆ ಜೇನುತುಪ್ಪದಕ್ಕಿಂತ ಇದಕ್ಕೆ ದರ ಕಡಿಮೆ ಇದೆ, ರೇಟ್ ಅಂದರೆ 310ಕ್ಕೆ 1 kg ಕೊಡ್ತಾರೆ. ಮತ್ತು ಇದನ್ನು ಬೇರೆ ಬೇರೆ ಕಡೆಯೂ ಹೋಗ್ತದೆ ಇದು. ಈಗ ನೋಡಿ, ಈ ತುಳುವೆ ಜೇನುತುಪ್ಪ ಸಾಕಿದ್ದು ಹೆಚ್ಚಾಗಿ ಊರು ಅಥವಾ ಹುಬ್ಬಳ್ಳಿ, ಧಾರವಾಡ ಅಕ್ಕಪಕ್ಕದಲ್ಲಿ ಖರ್ಚಾದರೆ ಈ ಜೇನುತುಪ್ಪ ಹೊರಗಡೆ ಹೋಗೋದು ಜಾಸ್ತಿ. ಅಂದರೆ ಇದರಲ್ಲಿ ಔಷಧಿಗೂ ಹೆಚ್ಚು ಇದು ಮಾಡೋದು. ಇನ್ನು ಪ್ರತಿಯೊಂದು ದೇವ್ರ ಪೂಜೆಯಲ್ಲೂ ಪಂಚಾಮೃತ ಅಂತ ಹೇಳಿ ಮಾಡುವಂಥ ಅಭ್ಯಾಸ ನಮ್ಮ ದೇವಸ್ಥಾನದಲ್ಲಿ ಮನೆಯಲ್ಲಿ ಎಲ್ಲ ಇದೆ. ಈ ಪಂಚಾಮೃತಕ್ಕೆ ಹೆಜ್ಜೇನು ತುಪ್ಪನೇ ಆಗಬೇಕು ಅಂತ ಹೇಳ್ತಾರೆ, ಅದು ಹಿಂದಕ್ಕಿನಿಂದ. ಹಾಗಾಗಿ ಒಂಥರದ ಬೇಡಿಕೆ ಹೆಜ್ಜೇನಿಗೂ ತುಂಬ ಉಂಟು. ಒಟ್ಟಿನಲ್ಲಿ ಉತ್ತರ ಕನ್ನಡದಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿರುವಂತಹ ದೊಡ್ಡ ದೊಡ್ಡ ಕಟ್ಟಡಗಳಾಗ್ಬೋದು ಅಥವಾ ಸೇತುವೆಗಳ ತಳಭಾಗದಲ್ಲಿರುವಂಥದ್ದಾಗ್ಬೋದು, ಅಲ್ಲಿ ಹೋಗಿಯೂ ಕೂಡ ನೀವು ಕಾರ್ಯಾಚರಣೆ ಮಾಡಿದ್ದಿದೆಯಾ? ಇದೆ. ಈಗ ಉದಾಹರಣೆಗೆ ನಾವು ಬೆಂಗಳೂರು ಹೋಗಿದ್ದೇವೆ. ಒಬ್ರದ್ದು ಹಾಲು ಡೇರಿಗೆ ಒಂದು ಮಹಾ ದೊಡ್ಡ ಹೆಜ್ಜೇನು ಬಂದಿತ್ತು.
ಅವರಿಗದು ನಮ್ಗೆ ಹುಡುಕಿ ಅವರು ನಮ್ಗೆ ಹೇಳಿ ಕಳಿಸಿದ್ರು. ನಾವು ಹೋಗಿ ಆ ಜೇನನ್ನು ತೆಗೆದು ಅಲ್ಲೇ ಕಾಡಿಗೆ ಬಿಟ್ಟು ಬಂದಿದ್ದೇವೆ ಬೆಂಗಳೂರು. ಜೇನುತುಪ್ಪ ಮಾರಾಟ ಮಾಡಲಿಲ್ಲ, ಅದು ಅವರೇ ತಗೊಂಡಿದ್ದಾರೆ. ಅದಕ್ಕೆ ಆ ದಿವಸ ಭಾಳ ಜೇನುತುಪ್ಪ ಸಿಗಲಿಲ್ಲ ಅದಕ್ಕೆ. ನಾವು ಜೇನುತುಪ್ಪ ಮಾರಾಟ ಮಾಡೋದಕ್ಕಿಂತವ ಈಗ ಅವ್ರ ಜಾಗದಲ್ಲಿದ್ದ ಜೇನನ್ನು ಅವರಿಗೆ ಕೊಡೋದು ಜಾಸ್ತಿ. ಅಂದರೆ ಅದು ಒಂಥರದ್ದು ಸಮಾಜಕ್ಕೆ ಹಿತದೃಷ್ಟಿಯಿಂದ ನಾವು ಹೋದೋದ್ರಲ್ಲಿ ಜೇನುತುಪ್ಪ ನಾವೇ ತರಲಿಕ್ಕೆ ಹತ್ತಿದ್ರೆ ಇವರೇನೋ ಜೇನುತುಪ್ಪದಕ್ಕೆ ಜೇನು ತೆಗಿತಾರೆ, ಹಾಗಲ್ಲ. ಅದು ಸಂರಕ್ಷಣೆ ಆಗಬೇಕು. ಬೆಂಗಳೂರಿಗೆ ಹೋಗಿದ್ದೇವೆ, ಧಾರವಾಡ ಹೋಗಿದ್ದೇವೆ, ಆಮೇಲೆ ಉಡುಪಿ, ಮಂಗಳೂರು, ಈಗ ಆಡೂರು, ಅಕ್ಕಿಆಲೂರು, ಹುಬ್ಬಳ್ಳಿ, ಧಾರವಾಡ ಹಿಂಗೆ ಎಲ್ಲ ಸುತ್ತಾಕಿ ರಾತ್ರಿ ಟೈಮ್ದಲ್ಲಿ ಹೋಗೋದು, ಅಲ್ಲಿದ್ದಂಥ ಜೇನನ್ನು ತೆಗೆಯುವುದು, ಜೇನನ್ನು ಅದನ್ನು ಕಾಡಿಗೆ ಬಿಡೋದು, ಹೀಗೆಲ್ಲ ಮಾಡುವುದರಿಂದ ಒಂಥರ ಅನುಭವ ಅಂತಂದರೆ ಇದು ಒಂಥರದ ಸಾಹಸದ ಕೆಲಸ ಹೇಳ್ಬೋದು. ಎಷ್ಟು ಜನ ಸಹಾಯಕರು ಬೇಕಾಗ್ತಾರೆ? 2-4 ಜನ ಸಹಾಯಕರು ಇರ್ತಾರೆ ನಮಗೆ. ಆದರೆ ಮೊದಲು ಬೈಕ್ನಲ್ಲೇ ಹೋಗ್ತಿದ್ವಿ, 2 ಬೈಕ್ ತಗೊಂಡು ಹೋಗಿ. ಈಗ ನಮಗೆ ವಯಸ್ಸಾದಂಗೆ ಕಾರೇ ತಗೊಂಡು ಹೋಗ್ಲಿಕ್ಕೆ ಹತ್ತಿದ್ದೇವೆ. ರಾತ್ರಿ ಕಾರ್ನಲ್ಲಿ ಹಾಕಿಕೊಂಡು ಆ ಜೇನನ್ನು ಕಾಡಿಗೆ ಬಿಡೋದು. ಹೀಗಾಗಿ ಈಗ ವಿಶೇಷವಾಗಿ ಜೇನು ಹುಳಗಳಿಗೆ ಸಹಿತ ಕಾರಿನ ಮೇಲೆ ಹೋಗುವಂಥ ಅವಕಾಶ, ನಮಗೂ ಅವಕಾಶ. ಈಗ ಜೇನು ಹುಳಗಳನ್ನು ನೀವು ಹೇಗೆ ಸಂಗ್ರಹಿಸ್ತೀರಿ? ಬುಟ್ಟಿಯಲ್ಲಿ ಸಂಗ್ರಹಿಸಿ ತಗೊಂಡು ಹೋಗೋದಾ ಕಾಡಿಗೆ? ಅಲ್ಲ, ಅದಕ್ಕೆ ಜೇನು ಚೀಲ ಅದಕ್ಕೆ ಈ ಜಾಳಿಗೆ ಅಂತಹ ಒಂದು ಚೀಲ ಮಾಡ್ಕೊಂಡಿದ್ದೇವೆ. ಆ ಚೀಲದಲ್ಲಿ ತುಂಬಿ ಚೀಲದ ಬಾಯಿ ಕಟ್ಟಬೇಕು. ಸಾವಕಾಶವಾಗಿ ಬಿಲ್ಡಿಂಗಿನಲ್ಲೇ ಇದ್ದರೆ ಬಿಲ್ಡಿಂಗು ಅಥವಾ ಎಲ್ಲಿ ಇದ್ದರೆ ಅದರ ಕೆಳಗೆ ಇಳಿಸೋದು. ಆಮೇಲೆ ಅದನ್ನು ರಾತ್ರಿ ಕಾರಿನಲ್ಲಿ ತಗೊಂಡು ಹೋಗಿ ಚೀಲದ ಒಳಗಡೆ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕಿ ನಿಧಾನವಾಗಿ ಚೀಲವನ್ನು ನಿಧಾನವಾಗಿ ಅದನ್ನು 2 ಕಡೆಯಿಂದ ಇಬ್ಬರು ಆ ಜೇನು ಹುಳವನ್ನು ನಿಧಾನವಾಗಿ ತುಂಬಬೇಕು. ಆ ಚೀಲದಲ್ಲಿ ತುಂಬಿ ಆದ ನಂತರ ಚೀಲದ ಬಾಯಿ ಕಟ್ಟಿ ಇಳಿಸ್ಬೇಕು ಕೆಳಗೆ. ಅದು ಬಾಯಿ ಕಟ್ಟಿ ಆದ ನಂತರ ಮತ್ತು ಕಾಡಿಗೆ ಬಿಡುವಾಗಲೇ ಬಾಯಿ ಬಿಡಿಸೋದು. ಅದು ಭಾಳ ಹೊತ್ತು ಇಡಬಾರ್ದು, ಅಂದರೆ ಅವರಿಗೂ ಅಲ್ಲಿ ಸೆಕೆ ಆಗಿ ತೊಂದರೆ ಆಗ್ತದೆ ಜೇನಿಗೆ. ಹೀಗಾಗಿ ಅದನ್ನು ಕಾಡಿಗೆ ಬಿಡುವಲ್ಲಿ ಬೆರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ತಗೊಂಡೋಗಿ ಬಿಡಬೇಕು. ಭಾಳ ಸಂತೋಷ ರಾಮಚಂದ್ರ ಗೋಪಾಲ್ ಭಟ್ ಅವರೇ. ಹೆಜ್ಜೇನು ಮತ್ತು ಮಿಶ್ರಿ ಜೇನು, ಈ 2 ಜೇನು ಕೃಷಿಯನ್ನು ಒಂದು ಭಾಳ ವ್ಯವಸ್ಥಿತವಾಗಿ ನೀವು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ರಿ. ವಿಶೇಷವಾಗಿ ಹೆಜ್ಜೇನಿನ ಒಂದು ವ್ಯವಸ್ಥಿತ ತರಬೇತಿಯನ್ನು ಪಡ್ಕೊಂಡು ಜನರಿಗೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರಿ. ಬೇರೆ ಬೇರೆ ಪ್ರದೇಶದಲ್ಲಿರುವಂತಹ ಹೆಜ್ಜೇನುಗಳನ್ನು ಗುರುತಿಸಿ ಅವುಗಳನ್ನು ಮತ್ತೆ ಸಹಜ ಸ್ಥಿತಿಗೆ ಬಿಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.